ಸಡನ್ ಆಗಿ ಇವರು ವಿಷ್ಣುದಾದನ್ ತರನೇ ಕಾಣಿಸ್ಬಿಡದ. ಇಲ್ಲಿದೆ ನೋಡಿ ವಿಷ್ಣುದಾದ ಅವ್ರ ಖಡ್ಗ. ವಿಷ್ಣುದಾದ ಪ್ರತಿಮೆನ ಇಷ್ಟು ದೂರ ತಂದು ಹಾಕ್ಬಿಟ್ಟಿದ್ದಾರೆ ಕಣ್ರಿ, ಅದೇ ಬೇಜಾರು. ಬೆಲೆ ಕಟ್ಟಕ್ಕಾಗದೆ ಇರೋ ಸ್ನೇಹ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವ್ರದ್ದು. ಇಲ್ಲಿದೆ ನೋಡಿ ವಿಷ್ಣುದಾದ ಯೂಸ್ ಮಾಡ್ತಾ ಇದ್ದಿದ್ ಕಾರು. ಅಂಟಮಾಸ್ ನಮಸ್ಕಾರ, ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ ನಾನ್ ನಿಮ್ಮನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ತೋರ್ಸೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಅದೇ ರೀ, ಕರ್ನಾಟಕ ಸರ್ಕಾರ ಮೈಸೂರಲ್ಲಿ ಜಾಗ ಕೊಟ್ಬಿಟ್ಟು ಸ್ಮಾರಕ ಮಾಡ್ತಲ್ಲ, ಆ ಜಾಗ. ವಿಷ್ಣುದಾದ ಅಭಿಮಾನಿಗಳೆಲ್ಲ ಇಲ್ಲಿ ಮುಂದೆಗಡೆ ಫ್ಲೆಕ್ಸ್ ಹಾಕಿದ್ದಾರೆ. ಈ ಸ್ಮಾರಕದ ವೀಕ್ಷಣೆಯ ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಆದ್ರೆ ಒಂದು ಬೇಜಾರಿನ ಸಂಗತಿ ಏನಪ್ಪಾ ಅಂದ್ರೆ, ಮೈಸೂರು ಸಿಟಿಯಿಂದ ಬಹಳ ದೂರ ಇದೆ ಈ ಜಾಗ. ಮೈಸೂರು ಪ್ಯಾಲೇಸ್ ಇಂದ ಟೋಟಲ್ 14 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಹಾಗೆ ಇಲ್ಲಿ ನೋಡ್ಕೊಂಡು ನಿಂತಿದ್ದ ನನಗೆ ಸಡನ್ ಆಗಿ ವಿಷ್ಣುದಾದ ತರನೇ ಕಾಣಿಸ್ಬಿಟ್ರು. ಇವರು ಅವ್ರ ಅಭಿಮಾನಿ ಅಂತೆ. ದೂರದಿಂದ ನೋಡೋದಕ್ಕೆ ಸೇಮ್ ವಿಷ್ಣುವರ್ಧನ್ ತರನೇ ಕಾಣಿಸಿದ್ರು. ಇವತ್ತು ಕೂಡ ಎಷ್ಟೋ ಅಭಿಮಾನಿಗಳು ಅವ್ರ ಮ್ಯಾನರಿಸಮ್ನೇ ಫಾಲೋ ಮಾಡ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಏನೆಲ್ಲ ಇದೆ ನೋಡೋಣ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳಗಡೆ ಬರ್ತಿದ್ದಂಗೆ ಸುತ್ತ ಮರ ಗಿಡಗಳನ್ನ ಬೆಳೆಸಿ ಉದ್ಯಾನವನ ತರ ಮಾಡಿದ್ದಾರೆ. ತುಂಬಾನೇ ಕ್ಲೀನ್ ಆಗಿ ಈ ಜಾಗನ ಮೇಂಟೈನ್ ಮಾಡ್ತಿದ್ದಾರೆ. ಆದ್ರೆ ಒಂದು ಬೇಜಾರಾಗೋ ಸಂಗತಿ ಏನಪ್ಪಾ ಅಂದ್ರೆ, ನಾನಿಲ್ಲಿ ಯಾರಿಗೂ ಕಂಪೇರ್ ಮಾಡ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಅಂಬರೀಷ್ ಅವ್ರದ್ದು ಸ್ಮಾರಕ ಬೆಂಗಳೂರಿನ ಸಿಟಿ ಒಳಗಡೆನೆ ಇದೆ. ಅದೇ ನಮ್ ವಿಷ್ಣುದಾದ ಅವ್ರ ಸ್ಮಾರಕ ಮೈಸೂರು ಸಿಟಿಯಿಂದ ಬಹಳನೇ ದೂರ ಇದೆ. ಹಾಗಾಗಿ ಯಾರು ಜನನೇ ಇಲ್ಲ. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ಸ್ಮಾರಕ ಬೆಂಗಳೂರು ಸಿಟಿ ಒಳಗಡೆ ಇದ್ದಿದ್ರೆ ಎಷ್ಟು ಜನರು ಬರ್ತಾ ಇದ್ರು ಅಂತ. ಇಷ್ಟು ದೂರ ಸ್ಮಾರಕ ಮಾಡೋದಕ್ಕೆ ಅವ್ರ ಮನೆಯವ್ರು ಅದ್ ಹೆಂಗ್ ಒಪ್ಕೊಂಡ್ರೋ ಏನೋ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ವಿಷ್ಣುದಾದ ಅವರ 1000 ಫೋಟೋಗಳಿದಾವೆ. ಪ್ರತಿ ಒಂದು ಫೋಟೋನು ಒಂದೊಂದು ಸಿನಿಮಾನ ನೆನ್ಪು ಮಾಡುತ್ತೆ. ನಾನು ವಿಷ್ಣುದಾದ ಫ್ಯಾನ್ ಆಗಿದ್ ಯಾವಾಗಪ್ಪ ಅಂದ್ರೆ, ವಿಷ್ಣುದಾದ ಅವ್ರು ಆಕ್ಟ್ ಮಾಡಿರುವಂತ ಒಂದು ಮೂವಿ ನೋಡ್ದೆ. ಅದೇ ಬ್ಯಾಂಕ್ ದರೋಡೆ ಆಗಿರುತ್ತೆ, ವಿಷ್ಣುದಾದ ಅವರು ಕಮಾಂಡೋ ರೀತಿ ಬಂದು ಕಾಪಾಡ್ತಾರಲ್ಲ, ಆ ಮೂವಿ. ಅವಾಗ ಮೋಸ್ಟ್ಲಿ ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅನ್ಸುತ್ತೆ. ಆ ಮೂವಿ ನೋಡ್ದಾಗಿಂದ ನಾನು ವಿಷ್ಣುದಾದ ಅವರ ಬಿಗ್ಗೆಸ್ಟ್ ಫ್ಯಾನು. ಒಳಗಡೆ ವಿಷ್ಣುದಾದ ಅವ್ರ ಸಾಂಗ್ಗಳು ಬರ್ತಾ ಇರುತ್ತೆ. ವಿಷ್ಣುದಾದ ಫೋಟೋಗಳನ್ನ ನೋಡ್ತಾ ಮುಂದೆ ಸಾಗೋಣ ಬನ್ನಿ. ವಿಷ್ಣುದಾದ ಅವ್ರು ಮಾಡಿದ ಸಾಧನೆ ಯಾರಿಗೇನು ಕಡಿಮೆ ಇರಲಿಲ್ಲ. ಅವ್ರು ಬದುಕಿದಾಗ್ಲೂ ನಾವು ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅವ್ರು ನಮ್ಮನ್ನೆಲ್ಲ ಬಿಟ್ಟೋದ್ಮೇಲೂ ಕೂಡ ಅವ್ರಿಗೆ ಕಷ್ಟಗಳು ತಪ್ಪಲೇ ಇಲ್ಲ. ಹಾಗೆ ನೋಡ್ಕೊಂಡು ಬರುವಾಗ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವ್ರು ಇರುವಂತ ಒಂದು ಫೋಟೋ ಗಮನ ಸೆಳೀತು. ಬೆಲೆ ಕಟ್ಟಕ್ಕಾಗದೆ ಇರುವಂತ ಸ್ನೇಹ ಅವರಿಬ್ರುದು. ವಿಷ್ಣುವರ್ಧನ್ ಅವ್ರು ತೀರ್ಕೊಂಡಾಗಂತೂ ಅಂಬರೀಷ್ ಅವರು ಚಿಕ್ಕ ಮಗು ತರ ದುಃಖ ಪಡ್ತಾ ಇದ್ರು. ಯೂಟ್ಯೂಬ್ ಅಲ್ಲಿ ಇನ್ನ ವಿಡಿಯೋಗಳಿದಾವೆ. ಆ ವಿಡಿಯೋಗಳನ್ನ ನೋಡಿದ್ರೆ ಅವರ ಸ್ನೇಹ ಎಷ್ಟು ಅಗಾಧವಾದದ್ದು ಅಂತ ಗೊತ್ತಾಗುತ್ತೆ. ಇಷ್ಟು ದೂರ ತಗೊಂಬಂದು ಈ ಸ್ಮಾರಕ ಮಾಡೋದ್ರ ಬದಲು ಅಂಬರೀಷ್ ಅವರ ಸ್ಮಾರಕ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ರಾಗಿರೋದು. ಮುಂದಿನ ಪೀಳಿಗೆಗೆ ಸ್ನೇಹ ಅಂದ್ರೆ ಯಾವ್ದೇ ರೀತಿ ನಿಷ್ಕಲ್ಮಶವಾದದ್ದು ಅಂತ ತೋರಿಸೋ ರೀತಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿರೋ ತರ ಆಗಿರೋದು. ಮೋಸ್ಟ್ಲಿ ಇಲ್ಲಿ ತುಂಬಾ ಜನ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಸ್ಮಾರಕ ಮಾಡಿದ್ದಾರೆ, ಬಟ್ ಯಾರು ಜನನೇ ಇಲ್ಲ ಕಣ್ರಿ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಕೂಡ ನೋಡಿದ್ದೀನಿ, ಹಾಗೇನೆ ಡಾಕ್ಟರ್ ಅಂಬರೀಷ್ ಅವರ ಸ್ಮಾರಕ ಕೂಡ ನೋಡಿದ್ದೀನಿ. ಅಲ್ಲಿ ಜನ ಜಂಗುಳಿಯಿಂದ ತುಂಬಿರುತ್ತೆ ಜಾಗ. ಬಟ್ ಈ ಸ್ಮಾರಕ ನೋಡುವಾಗ ಮನ್ಸಿಗಂತೂ ಬಹಳನೇ ಬೇಜಾರಾಗುತ್ತೆ. ನಮ್ ಕರ್ನಾಟಕ ಸರ್ಕಾರದಿಂದ ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ಒಂದು 10 ಗುಂಟೆ ಜಾಗ ಕೊಡಕ್ಕಾಗ್ಲಿಲ್ವಾ ಈ ಮೇರು ನಟನ್ಗೆ? ಯಾಕೆ ಈ ವ್ಯಕ್ತಿಗೆ ಇಷ್ಟೊಂದು ತಾರತಮ್ಯ ಮಾಡಿದ್ರೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರ ಮನೆಯವ್ರು ಕೂಡ ಬೆಂಗಳೂರಿನ ಜಾಗಕ್ಕೆ ಓರಾಡಿ ಸುಸ್ತಾಗಿ ಎಲ್ಲೋ ಒಂದ್ ಕಡೆ ಸ್ಮಾರಕ ಮಾಡ್ಬಿಟ್ರೆ ಸಾಕಪ್ಪ ಅನ್ನೋ ತರ ಒಪ್ಕೊಂಡ್ಬಿಟ್ರು ಅನ್ಸುತ್ತೆ ಇಷ್ಟು ದೂರಕ್ಕೆ. ನಾವೆಲ್ಲ 90s ಕಿಡ್ಸು ಇವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದ್ವಿ. ಇವಾಗಿನ ಮಕ್ಳಿಗೆ ಕಿಚ್ಚ ಸುದೀಪ್ ಅವ್ರು ಯಾವ ತರನೋ, ನಮ್ಗೆಲ್ಲ ಅವಾಗಿನ ಹ್ಯಾಂಗ್ರಿ ಯಂಗ್ ಮ್ಯಾನ್ ಇವರು ಸಿನಿಮಾಗಳಲ್ಲಿ. ಅವಾಗೆಲ್ಲ ಉದಯ ಟಿವಿ, ಉಷೆ ಟಿವಿ ಅಂತ ಎರಡೇ ಇದ್ದಿದ್ದು. ಭಾನುವಾರದ ದಿವಸ ಬಂದ್ರೆ ಯಜಮಾನ ಸಿನಿಮಾನ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ಅದಾದ್ಮೇಲೆ ಸೂರ್ಯವಂಶ ಸಿನಿಮಾನ ಅದೆಷ್ಟು ಸಲ ನೋಡಿದ್ವೋ ಲೆಕ್ಕನೇ ಇಲ್ಲ. ಇವ್ರು ಮಾಡ್ತಿದ್ದಿದ್ ಡಬಲ್ ಆಕ್ಟಿಂಗ್, ತ್ರಿಬಲ್ ಆಕ್ಟಿಂಗ್ ಸಿನಿಮಾಗಳಲ್ಲಂತೂ ಒಂದೊಂದು ಕ್ಯಾರೆಕ್ಟರ್ಲ್ಲೂ ಒಂದೊಂದು ಸ್ವ್ಯಾಗ್ ಇರೋದು. ಈ ಬಂಧನ ಸಿನಿಮಾದ ಆ ಡಾಕ್ಟರ್ ಕ್ಯಾರೆಕ್ಟರು, ಯಜಮಾನ ಸಿನಿಮಾದ ಆ ಅಣ್ಣನ್ ಕ್ಯಾರೆಕ್ಟರು, ನಾಗರಾವು ಸಿನಿಮಾದ ಆ ಕಾಲೇಜ್ ಹುಡುಗನ ಕ್ಯಾರೆಕ್ಟರು, ನಿಷ್ಕರ್ಷ ಸಿನಿಮಾದ ಆ ಕಮಾಂಡೋ ಕ್ಯಾರೆಕ್ಟರು, ಆಲುಂಡತವರು ಸಿನಿಮಾದಲ್ಲಿ ಆ ಒಳ್ಳೆ ವ್ಯಕ್ತಿಯ ಕ್ಯಾರೆಕ್ಟರು, ಕಾರ್ಮಿಕ ಕಳ್ಳನಲ್ಲ ಸಿನಿಮಾದಲ್ಲಿ ಶಂಕರಣ್ಣ ಮತ್ತೆ ವಿಷ್ಣುದಾದ ಮಾಡಿದಂತ ಅಣ್ಣ ತಮ್ಮನ್ ಕ್ಯಾರೆಕ್ಟರು, ಸೂರಪ್ಪ ಸಿನಿಮಾದಲ್ಲಿ ಅವ್ರು ಮಾಡಿದಂತ ಊರಿನ ಹಿರಿಯನ ಕ್ಯಾರೆಕ್ಟರು, ಸೂರ್ಯವಂಶ ಸಿನಿಮಾದಲ್ಲಿ ಆ ಕನಕನ ಕ್ಯಾರೆಕ್ಟರು, ದಿಗ್ಗಜರು ಸಿನಿಮಾದಲ್ಲಿ ಅಂಬರೀಷ್ ಅವ್ರ ಜೊತೆ ಮಾಡಿದಂತ ಆ ಮುತ್ತನ ಕ್ಯಾರೆಕ್ಟರು, ವೀರಪ್ಪ ನಾಯಕ ಸಿನಿಮಾದಲ್ಲಿ ದೇಶಭಕ್ತನ ಕ್ಯಾರೆಕ್ಟರು, ಕಳ್ಳ ಕುಳ್ಳ ಸಿನಿಮಾದಲ್ಲಿ ಆ ಕಳ್ಳನ ಕ್ಯಾರೆಕ್ಟರು,
ವಿಷ್ಣು ಸೇನೆ ಸಿನಿಮಾದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡದಂತಹ ಕ್ಯಾರೆಕ್ಟರ್. ಪರ್ವ ಸಿನಿಮಾದಲ್ಲಿ ಆ ಡ್ಯಾನ್ಸ್ ಹೇಳ್ಕೊಡೋ ಕ್ಯಾರೆಕ್ಟರ್. ಆಪ್ತ ರಕ್ಷಕ ಸಿನಿಮಾದಲ್ಲಿ ರಾಜ ಮತ್ತೆ ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್. ನಿಶ್ಶಬ್ದ ಸಿನಿಮಾದಲ್ಲಿ ಆ ನಾಯಿಗಳ ಜೊತೆ ಮಾಡಿದಂತ ಕ್ಯಾರೆಕ್ಟರ್. ಆಪ್ತ ಮಿತ್ರ ಮೂವಿಲಿ ರಮೇಶ್ ಅವ್ರ ಜೊತೆ ಮಾಡಿದಂತಹ ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್. ಕರ್ಣ ಸಿನಿಮಾದಲ್ಲಿ ತನ್ನ ಕಿಡ್ನಿನೇ ಕೊಟ್ಟಂತಹ ಕ್ಯಾರೆಕ್ಟರ್. ಮಾತಾಡ್ ಮಲ್ಲಿಗೆಲ್ಲಿ ಹೂವಯ್ಯನ್ ಕ್ಯಾರೆಕ್ಟರ್. ಕದಂಬ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಕ್ಯಾರೆಕ್ಟರ್. ಜನನಾಯಕ ಸಿನಿಮಾದಲ್ಲಿ ಎಲೆಕ್ಷನ್ ನಿಂತು ಗೆಲ್ಲುವಂತಹ ಕ್ಯಾರೆಕ್ಟರ್. ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಆ ಚಿಗುರು ಮೀಸೆಯ ಹುಡುಗನ ಕ್ಯಾರೆಕ್ಟರ್. ಕಿಟ್ಟು ಪುಟ್ಟು ಸಿನಿಮಾದ ಆ ಕಿಟ್ಟುವಿನ ಕ್ಯಾರೆಕ್ಟರ್. ಅಪ್ಪಾಜಿ ಸಿನಿಮಾದ ಆ ಅಪ್ಪಾಜಿಯ ಕ್ಯಾರೆಕ್ಟರ್. ವರ್ಷ ಸಿನಿಮಾದಲ್ಲಿ ಆ ಅಣ್ಣನ ಕ್ಯಾರೆಕ್ಟರ್. ಕಿಲಾಡಿ ಜೋಡಿಯ ಆ ಕಿಲಾಡಿ ಕ್ಯಾರೆಕ್ಟರ್. ಹಬ್ಬ ಸಿನಿಮಾದಲ್ಲಿ ಆ ದೊಡ್ಡಣ್ಣನ ಕ್ಯಾರೆಕ್ಟರ್. ಶಿವಶಂಕರ್ ಸಿನಿಮಾದಲ್ಲಿ ಆ ಡ್ಯುಯಲ್ ಕ್ಯಾರೆಕ್ಟರ್. ಜ್ಯೇಷ್ಠ ಸಿನಿಮಾದ ಆ ಅಣ್ಣನ ರೋಲು. ಏಕದಂತ ಸಿನಿಮಾದಲ್ಲಿ ಆ ಕಂಡಕ್ಟರ್ ಕ್ಯಾರೆಕ್ಟರ್. ಸೊಸೆ ತಂದ ಸೌಭಾಗ್ಯ ಸಿನಿಮಾದಲ್ಲಿ ಆ ತಮ್ಮನ ಕ್ಯಾರೆಕ್ಟರ್. ಸ್ಕೂಲ್ ಮಾಸ್ಟರ್ ಸಿನಿಮಾದ ಆ ಮೇಸ್ಟ್ರು ಕ್ಯಾರೆಕ್ಟರ್. ಮುತ್ತಿನ ಹಾರ ಸಿನಿಮಾದಲ್ಲಿ ಆ ಮಿಲಿಟರಿ ಮ್ಯಾನ್ ಕ್ಯಾರೆಕ್ಟರ್. ಮೋಜುಗಾರ ಸೊಗಸುಗಾರ ಸಿನಿಮಾದಲ್ಲಿ ಆ ಡ್ಯುಯಲ್ ಕ್ಯಾರೆಕ್ಟರ್. ಸಿಂಹಾದ್ರಿ ಸಿಂಹ ಮೂವಿಯ ಆ ರಾಜನ ಕ್ಯಾರೆಕ್ಟರ್. ಹೀಗೆ ಇವ್ರು ಮಾಡಿದಂತ ಕ್ಯಾರೆಕ್ಟರ್ಗಳೆಲ್ಲ ನಮ್ಮ ಕಣ್ಮುಂದೆ ಹಾಗೆ ಇದೆ. ಆ ಮೂವಿಗಳ ಹೆಸರು ನೆನಪಾದ್ರೆ ಸಾಕು, ಆ ಕ್ಯಾರೆಕ್ಟರ್ಗಳಲ್ಲಿ ಇವ್ರು ತೋರಿದಂತ ಸ್ವ್ಯಾಗ್ ನೆನಪಾಗುತ್ತೆ. ಇವರ ಸಿನಿಮಾ ಸೆಲೆಕ್ಷನ್ ಅಂತೂ ಬಹಳನೇ ವಿಭಿನ್ನವಾಗಿತ್ತು. ನಾನಂತೂ ಇಲ್ಲಿಗೆ ಬಂದು ಪ್ರತಿ ಫೋಟೋಗಳನ್ನ ನೋಡಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಮಾಡಿದಂತ ಪ್ರತಿ ಒಂದು ಕ್ಯಾರೆಕ್ಟರ್ ನನ್ನ ಕಣ್ಮುಂದೆ ಬಂದು. ಏನ್ ನಮ್ ವಿಷ್ಣುದಾದ ಅವ್ರ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂತ ಸಾಧನೆಗಳು ಯಾರಿಗೇನ್ ಕಡಿಮೆ ಇಲ್ಲ ಬಿಡಿ. ನಾವ್ ಅದನ್ನ ಸರಿಯಾಗಿ ಗುರುತಿಸಿಲ್ಲ ಅಷ್ಟೇ. ಬನ್ನಿ ಇವಾಗ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡೋದಕ್ಕೆ ಇನ್ನ ಒಳಗಡೆ ಹೋಗೋಣ. ನಾವಿಲ್ಲಿ ಒಳಗಡೆ ಬರ್ತಿದ್ದಂಗೆ ನಮಗ್ ಕಾಣಿಸದೆ ಈ ಖಡ್ಗ. ವಿಷ್ಣುವರ್ಧನ್ ಅವ್ರ ಎಡಗೈಗಾಗ್ತಿದಂತ ಖಡ್ಗ ಏನಿತ್ತಲ್ಲ ಆ ರೀತಿಯ ಡಿಸೈನ್ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಕೂಡ ರೌಂಡ್ ಆಗಿ ಸ್ಟ್ರಕ್ಚರ್ಡ್ ಆಗಿದೆ. ಈ ಸುತ್ತ ಏನಿದೆಯಲ್ಲ ಈ ಗೋಡೆಗಳ ಮೇಲೆ ವಿಷ್ಣುದಾದ ಅವರ ಫೇಮಸ್ ಮೂವಿ ಡೈಲಾಗ್ಗಳನ್ನ ಹಾಕಿದ್ದಾರೆ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡೋಡಿದ್ರೆ ಮತ್ತೆ ಆ ವ್ಯಕ್ತಿ ಎದ್ ಬಂದಿದ್ದು ಚರಿತ್ರೆಲೇ ಇಲ್ಲ. ನೋಡಿ ಇವಾಗ ವಿಷ್ಣುದಾದ ಅವರ ಪ್ರತಿಮೆ ತೋರಿಸ್ತೀನಿ. ವಿಷ್ಣುದಾದ ಅವರ ಪ್ರತಿಮೆಯಲ್ಲಿ ಅವರ ಗತ್ತು ಗಾಂಭೀರ್ಯ ಎದ್ದು ಕಾಣಿಸ್ತಾ ಇದೆ. ಒಂಥರ ನನ್ಗನ್ಸಿದೇನಪ್ಪ ಅಂದ್ರೆ ಇದು ಬಿಸಿಲಲ್ಲಿ ಒಣಗ್ತಾ ಇದೆ ಅಂತ ಅನ್ನಿಸ್ತು. ಒಂಥರ ಶೆಲ್ಟರ್ಡ್ ತರ ಪ್ಲಾನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಇವಾಗೇನೋ ಬಿಸಿಲಿದೆ, ಅಭಿಮಾನಿಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಅದೇ ಮಳೆ ಬರುವಾಗ ಅಭಿಮಾನಿಗಳು ನೆನ್ಕೊಂಡ್ ನೋಡಕ್ಕಾಗುತ್ತಾ? ನನ್ಗೆ ಫಸ್ಟ್ ಆಫ್ ಆಲ್ ವಿಷ್ಣುದಾದ ಪ್ರತಿಮೆನ ಇಷ್ಟು ದೂರ ತಗೊಬಂದ್ ಮಾಡಿದ್ದಾರೆ ಅಂತ ಬೇಜಾರು. ಅದು ಅಲ್ಲದೆ ಕ್ಲೋಸ್ಡ್ ಶೆಲ್ಟರ್ ತರ ಮಾಡಿಲ್ಲ ಅನ್ನೋದು ಇನ್ನೂ ಬೇಜಾರು. ಇಲ್ಲಿ ಸುತ್ತ ಅವರ ಮೂವಿ ಡೈಲಾಗ್ಗಳಿದಾವೆ, ನೋಡ್ಕೊಂಡ್ ಬನ್ನಿ. ವಿಷ್ಣುದಾದ ಅವರ ಸ್ಮಾರಕ ನೋಡ್ಕೊಂಡು ಹೊರಗಡೆ ಬಂದೆ. ಅಲ್ಲಿ ಸೆಕ್ಯೂರಿಟಿ ಹೇಳಿದ್ರು ವಿಷ್ಣುದಾದ ಅವ್ರು ಯೂಸ್ ಮಾಡ್ತಿದ್ದ ಕಾರ್ ಇದೆ ನೋಡ್ಕೊಂಡು ಹೋಗಿ ಅಂತ. ವಿಷ್ಣುದಾದ ಅವರ ಪ್ರತಿಮೆಯ ಹಿಂಭಾಗ ಆ ಕಾರನ್ನ ನಿಲ್ಸಿದ್ದಾರೆ. ಇಲ್ಲಿ ಯಾವುದೇ ರೀತಿ ಬೋರ್ಡ್ ಹಾಕಿಲ್ಲ, ಬಟ್ ನೀವ್ ಅಲ್ಲಿ ಹೋದಾಗ ಮಿಸ್ ಮಾಡ್ಕೋಬೇಡಿ. ಬನ್ನಿ ಫಾಸ್ಟ್ ಆಗಿ ನಿಮ್ನೆಲ್ಲ ವಿಷ್ಣುದಾದ ಅವರ ಕಾರ್ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲೇ ನಿಲ್ಸಿದ್ದಾರೆ. ಇದೇ ನೋಡಿ ವಿಷ್ಣುದಾದ ಅವ್ರು ಯೂಸ್ ಮಾಡ್ತಿದ್ದಂತ ಕಾರು. ಆ ಕಾಲದಲ್ಲೇ ಅವ್ರು ಈ ಕಾರ್ನ ಯೂಸ್ ಮಾಡ್ತಿದ್ರು ಅಂದ್ರೆ ಅವರ ಕಾರ್ ಕ್ರೇಜ್ ಹೇಗಿತ್ತು ಅಂತ ನೋಡಿ. ಕಾರ್ ಮೇಲೆ ಕರ್ನಾಟಕದ ಬಾವುಟದ ಸ್ಟಿಕ್ಕರ್ ಹಾಕಿದ್ದಾರೆ. ನಂಬರ್ ಬಂದು KA01MN123. RTO ಇಂದ ಈ ನಂಬರ್ ತಗೊಳ್ಳೋದಕ್ಕೆ ಎಷ್ಟು ಖರ್ಚು ಮಾಡಿದ್ರು. ಹಾಗೆ ಅವ್ರ ಕಾರ್ ಮೇಲೆ ಸಿಂಹದ ಸ್ಟಿಕ್ಕರ್ ಕೂಡ ಇದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೆಂಬರ್ ಕೂಡ ಆಗಿದ್ರು. ಆ ಸ್ಟಿಕ್ಕರ್ ಕೂಡ ಇದೆ ಇಲ್ಲಿ. ಹಾಗೆ ಇಲ್ಲಿ ನೋಡಿ ಕಾರ್ ಮೇಲೆ ಚಾಮುಂಡೇಶ್ವರಿ ತಾಯಿಯ ಸ್ಟಿಕ್ಕರ್ ಕೂಡ ಇದೆ. ವಿಷ್ಣುದಾದ ಅವರು ಪ್ರೀತಿಯಿಂದ ಕೊಂಡಂತ ಕಾರ್ ಇದು. ಹಾಗೆ ಬೆಂಗಳೂರಿಂದ ಮೈಸೂರಿಗೆ ಬರುವಾಗ ಪಯಣ ಮ್ಯೂಸಿಯಂ ಏನಿದೆಯಲ್ಲ ಅಲ್ಲಿ ವಿಷ್ಣುದಾದ ಯೂಸ್ ಮಾಡ್ತಿದ್ದಂತ ಇನ್ನೊಂದು ಕಾರ್ ಇದೆ. ಆ ಕಾರನ್ನ ನೀವು ಆ ಮ್ಯೂಸಿಯಂ ಅಲ್ಲಿ ನೋಡಬಹುದು. ಇಲ್ಲೇನ್ ಕಾರ್ ನಿಲ್ಸಿದಾರಲ್ಲ ಈ ಜಾಗದಲ್ಲೇ ಒಂದು ದೊಡ್ಡದಾಗಿ ಸಭಾಂಗಣ ಮಾಡಿದ್ದಾರೆ. ಒಂದು 500 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾದಂತ ಸಭಾಂಗಣ ಇದು. ಈ ಸಭಾಂಗಣ ಯಾರಿಗಾದ್ರೂ ಬೇಕು ಅಂದ್ರೆ ಬಾಡಿಗೆ ಕೊಡ್ತಾರೆ. ಇದನ್ನ ನೀವು ಫಂಕ್ಷನ್ಗೆ ಯೂಸ್ ಮಾಡ್ಕೊಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ಬೇರೆ ಸ್ಮಾರಕಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಸ್ಮಾರಕ ಊರಿಂದ ಹೊರಗಡೆ ಆಯ್ತು ಅನ್ನೋದೊಂದು ಬೇಸರ. ಸೂರಪ್ಪ ಸಿನಿಮಾದಲ್ಲಿ ವಿಷ್ಣುದಾದ ಅವರು ಒಂದು ಡೈಲಾಗ್ ಹೇಳ್ತಾರಲ್ಲ,
ನಾನು ಏನ್ರಯ್ಯ ತಪ್ಪು ಮಾಡಿದ್ದೆ, ಏನ್ ತಪ್ಪು ಮಾಡಿದ್ದೆ ನಿಮ್ಗೆ ಅಂತ ಕೇಳ್ತಾರಲ್ಲ, ಆ ರೀತಿ ಸ್ವರ್ಗದಿಂದನೇ ನಮ್ನೆಲ್ಲ ಕೇಳ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಜೈ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.